Let's give a round of applause for the parent translators. ಅಪ್ಪುವನ್ನ ಇವತ್ತು ರಿಸೆಂಬಲ್ ಮಾಡಿ ಇದೇ ನಾಡು ಇದೇ ಭಾಷೆ ಎಂದೆಂದು ಬಾನದಾರಿಯಲ್ಲಿ ಸೂರ್ಯ ಕನ್ನಡ ಕಂಚಿನ ತರ ಇದೆ. ವೆಲ್ಕಮ್. ನಮಸ್ಕಾರ ರವಿಕಿರಣ್, ನಮಸ್ಕಾರ ವಿದ್ಯಾ, ನಮಸ್ಕಾರ ವಿರಾಟ್. ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಕಣೋ. ನಿನ್ನ ನೋಡಿದ್ಮೇಲೆ ಇನ್ನೂ ಖುಷಿ ಆಯ್ತು. ಐ ವಾಸ್ ವೆರಿ ಹ್ಯಾಪಿ ಸೀಯಿಂಗ್ ಯು. ಹೌದು, ನಾನು ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಸೋ ನೈಸ್ ಕಣೋ. ಈಗ ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಈಗ ನೀನು ಬಳ್ಳಾರಿ ರಾಘವೇಂದ್ರ ಸರ್ ಜೊತೆ ಏನ್ ಕಲಿತಾ ಇದೀಯ? ನಾನು ಕರ್ನಾಟಕ ಕಲಿತಾ ಇದ್ದೀನಿ. ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ? ವಾಟ್ ಕ್ಲಾಸಸ್ ಆರ್ ಗೋಯಿಂಗ್ ಆನ್? ವಾಟ್ ಆರ್ ಯು ಲರ್ನಿಂಗ್ ರೈಟ್ ನೌ? ಇವಾಗ ಐ ಆಮ್ ಲರ್ನಿಂಗ್ ಕರ್ನಾಟಕ ಹಿಂದೂಸ್ತಾನಿ and guitar. ಕರ್ನಾಟಕದಲ್ಲಿ ಐ ಆಮ್ ಡೂಯಿಂಗ್ a song called ವನಜಾಕ್ಷಿ ಸೀನಿಯರ್ ಬುಕ್ ದಲ್ಲಿ. ಕಲ್ಯಾಣಿ ವರ್ಣ. Yes. ಇನ್ನು ಆದಿತಾಳ ಅವ್ರ ಅಟ್ಟತಾಳ? ಅಟ್ಟತಾಳ. Yes. ವೆರಿ ಗುಡ್ ಕಣೋ. ವೆರಿ ಕಾಂಪ್ಲಿಕೇಟೆಡ್ ವರ್ಣ ಅದು, ನಿಂಗೆ ಗೊತ್ತಾ ಇದೆ? ಹೌದು. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ವರ್ಣ. ಕಲ್ಯಾಣಿ ನಿಂಗೆ ಯಾವ್ದ್ರ ಜನ್ಯ ಅಂತ ಗೊತ್ತಾ? ಮೇಚ ಕಲ್ಯಾಣಿ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಮೇಚ ಕಲ್ಯಾಣಿ ಮೇಳಕರ್ತಲ್ಲಿ ಎಷ್ಟನೇ ನಂಬರ್ ಅಪ್ಪ? 65. ಫ್ಯಾಂಟಾಸ್ಟಿಕ್ ಕಣೋ. ಯು ಆರ್ ದ ಫ್ಯೂಚರ್ ಸೌತ್ ಇಂಡಿಯನ್ ಮ್ಯೂಸಿಷಿಯನ್ ಫಾರ್ ದ ಕಂಟ್ರಿ. ಧನ್ಯವಾದಗಳು. ಯು ನೋ ವಾಟ್? ಖಡಕ್ಕಲ್ಲಿ ಖಡಕ್ ಮುಂದಿನ ಪೀಳಿಗೆ ಅಂತ ಒಂದು ಅವಾರ್ಡ್ ಮಾಡಿದೀವಿ ಈ ವರ್ಷ, ಮೀನಿಂಗ್ ಖಡಕ್ ನೆಕ್ಸ್ಟ್ ಜನರೇಷನ್. ನಿಮ್ 3 ಜನಕ್ಕೂ ಹೇಳೋದೇನಂದ್ರೆ ವಿರಾಟ್ನ ಆಯ್ಕೆ ಮಾಡಿದೀವಿ ಈ ಸತಿ. ನಮಗೆ ಬಹಳ ಸಂತೋಷದ ವಿಷಯ ನಮ್ಗೆ. ಯಾಕಂದ್ರೆ ಈ ತರ ಮುಂದಿನ ಪೀಳಿಗೆಗೆ ನಾವು ಪ್ರೋತ್ಸಾಹ ಕೊಟ್ಟು, ನೀವು ಪ್ರೋತ್ಸಾಹ ಕೊಟ್ಟು, ಹೇಗೆ ಅವ್ರನ್ನ ವೇದಿಕೆಗೆ ಒಂದೇ ಅಲ್ಲ ಜನರ ಮನಸ್ಸನ್ನ ಹರ್ಷಿಸಬೇಕು ಅನ್ನೋದೇ ನಮ್ಗೆ ಆಸೆ. ಅದು ವಿರಾಟ್ ಗ್ಯಾರಂಟಿ ಮಾಡ್ತಾನೆ ಅಂತ ನಮ್ಗೆ ಎಲ್ರಿಗೂ ಭರವಸೆ ಇದೆ. ಚೆನ್ನಾಗಿ ಕಲಿತಾ ಇದ್ದಾನೆ, ಅವನ ಜ್ಞಾನ ಬಹಳ ಚೆನ್ನಾಗಿದೆ. ಇದೇ ತರ ಮುಂದುವರಿಸ್ಲಿ ಅಂತ ನಮಗ್ ಬಹಳ ಆಸೆ ಇದೆ. ಈಗ ನೆಕ್ಸ್ಟ್ ಕಾಂಪಿಟೇಷನ್ ಏನ್ ನಿಂದು? ಎಲ್ಲಿಗೆ ಹೋಗ್ತಾ ಇದೀಯಾ? ಯಾವ ವೇದಿಕೆಗೆ ಹತ್ತುತ್ತಾ ಇದೀಯಾ ನೆಕ್ಸ್ಟ್? ನೀನು ಪ್ಲಾನ್ ಮಾಡಿದ್ಯಾ ಏನಾದ್ರು? ಇಲ್ಲ ಅಷ್ಟು. I'm still learning to be better than the last time. Okay. And ಬಳ್ಳಾರಿ ರಾಘವೇಂದ್ರ ಸರ್ ವಾರಕ್ಕೆ ಎಷ್ಟು ದಿನ ಕ್ಲಾಸಸ್ ಮಾಡ್ತಾರೆ ನಿನಗೆ? ನಮ್ ಸಮ್ ದಿನ ಕರಾಟೆ ಕ್ಲಾಸ್ ಇರುತ್ತೆ. ಸೊ ಇವಾಗ ಡೇಲೈಟ್ ಸೇವಿಂಗ್ ಆಯ್ತಲ್ಲ, ಸೊ ಮೋಸ್ಟ್ ಲೈಕ್ಲಿ ಲೈಕ್ 4 days a week ಕ್ಲಾಸ್. ಫ್ಯಾಂಟಾಸ್ಟಿಕ್. ಈಗ ನನಗೆ ಕಲ್ಯಾಣಿ ಆರೋಹಣ ಅವರೋಹಣ ಹಾಡಪ್ಪ ನೀವು. ಸಾರಿ ಗ ಮ ಪ ಧ ನೀ ಸಾ ಸಾ ನೀ ದ ಪ ಮ ಗ ರೀ ಸಾ. ಬಹಳ ಅದ್ಭುತವಾಗಿತ್ತು. ಮೇಚ ಕಲ್ಯಾಣಿ ಇಂದ ಬಂದಿರೋ ಕಲ್ಯಾಣಿನ ತುಂಬಾ ಚೆನ್ನಾಗಿ ಹಾಡಿದ್ಯಾ. ನಿನಗೆ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಫೇವರೇಟ್ ಹಾಡು ಪಿಕ್ ಮಾಡು ಅಂದ್ರೆ, ಎಲ್ಲಾ ಹಾಡು ಚೆನ್ನಾಗಿದೆ, ಬಟ್ ಒಂದು ಫೇವರೇಟ್ ಹಾಡು ಪಿಕ್ ಮಾಡು ಅಂದ್ರೆ ಯಾವ್ದು ಪಿಕ್ ಮಾಡ್ತೀಯ ನೀನು? ನಂಗೆ ಗೊತ್ತಿಲ್ಲ, ತುಂಬಾ ಫೇವರೇಟ್ಸ್ ಇದಾವೆ. ಯಾವ್ದು ನಿನ್ ಫಸ್ಟ್ ಫೇವರೇಟ್ ಯಾವ್ದು? ಈಗ ನಿಂಗೆ ಒಂದು ವೇದಿಕೆ ಕೊಟ್ಬಿಟ್ಟು ಹಾಡು ಅಂದ್ರೆ ಯಾವ್ದನ್ನ ಹಾಡ್ತೀಯ ಫಸ್ಟ್ ನೀನು? ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಮಾಮವತು ಶ್ರೀ ಸರಸ್ವತಿ. ಯಾವ ರಾಗ ಅದು? It's okay. Fantastic. First ಮೇಳಕರ್ತ ರಾಗ ಯಾವ್ದಪ್ಪ? ಫಸ್ಟ್ ಮೇಳಕರ್ತ ರಾಗ ಇಸ್ ಕನಕಂಗಿ. 72nd ಯಾವ್ದಪ್ಪ? 72nd ಯಾವ್ದು? 72nd is ರಸಿಕ ಪ್ರಿಯ. ಫ್ಯಾಂಟಾಸ್ಟಿಕ್ ಕಣೋ. ಈಗ ನಿನ್ನ ಜರ್ನಿಲಿ ನಿಮ್ಮ ತಂದೆ ತಾಯಿ ಹೇಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಿನ್ನನ್ನ? ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ ತುಂಬಾ. And even when I don't want to do stuff, they still
make me do it, which helps me a lot in the learning process. ವಂಡರ್ಫುಲ್. ಈಗ ನಿಮ್ ತಂದೆಗಾಗ್ಲಿ ನಿಮ್ ತಾಯಿಗಾಗ್ಲಿ ನೀನು ಎಲ್ಲಾದ್ರೂ ಒಂದು ಸ್ವಲ್ಪ ಈ ಕಡೆ ಆ ಕಡೆ ತಪ್ಪು ಹಾಡದೆ ಅನ್ಕೋ, ಯಾರು ಫಸ್ಟ್ ಗುರುತು ಹಿಡಿತಾರ ಅವ್ರಿಬ್ರಲ್ಲಿ? ನಿಮ್ಮಮ್ಮನ? ಓಕೆ, ಅದು ಗುರುತು ಹಿಡಿದಿದ್ದಕ್ಕೆ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿಸ್ತಾರ ಆಮೇಲೆ? ಗೊತ್ತಿಲ್ಲ. ಎಷ್ಟು ವರ್ಷಕ್ಕೆ ಶುರು ಮಾಡಿದೆ ನೀ ಸಂಗೀತ ಕಲಿಯಕ್ಕೆ? Mm, ಹೌ ಓಲ್ಡ್ ವರ್ ಯು? how old? 3, 4, 4. ಫ್ಯಾಂಟಾಸ್ಟಿಕ್. ಫಸ್ಟ್ ಇಂದ ಬಳ್ಳಾರಿ ರಾಘವೇಂದ್ರ ಸರ್ ಹತ್ರನೇ ಕಲಿತಾ ಇದೆಯಾ? ಇಲ್ಲ, ಫಸ್ಟ್ ನಮ್ ಫ್ರೆಂಡ್ಸ್ ಇದ್ರು, ಅಪ್ಪ ಫ್ರೆಂಡ್ಸ್. ಓ, ವಿಜಯಲಕ್ಷ್ಮಿ ಮ್ಯಾಮ್ ಅಂತ. ಬೆಂಗಳೂರಲ್ಲಿದ್ದಾರ? ಎಸ್. ವೆರಿ ನೈಸ್. ರವಿಕಿರಣ್ ವಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ನಮ್ಗೆ ಖುಷಿಯಾಗೋ ವಿಷಯ ಏನಂದ್ರೆ ವಿರಾಟ್ನ ಈ ಸತಿ ಖಡಕ್ ಮುಂದಿನ ಪೀಳಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಖಡಕ್ ಸಂಸ್ಥೆಯವರು ನವೆಂಬರ್ 15ನೇ ತಾರೀಕು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅವನಿಗೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಯಾವಾಗ್ಲೂ ಇದೆ ಅಂತ ನಮಗ್ ಗೊತ್ತು. ಚಿಕ್ಕ ಮಗು ಇದ್ದಾಗ್ಲಿಂದ ಮಾಡಿದೀರಾ. ಸೊ ಇದು ಹೆಂಗೆ ಶುರು ಆಯ್ತು? ನಿಮ್ ಮನೇಲಿ ಸಂಗೀತದ ಬ್ಯಾಕ್ ಗ್ರೌಂಡ್ ಏನಾದ್ರು ಇದೆಯಾ, ಇಲ್ಲ ನೀವ್ ಯಾರಾದ್ರೂ ಕಲ್ತಿದ್ದೀರಾ? ಅವನನ್ನ ಹಾಕಕ್ಕೆ ಪ್ರೋತ್ಸಾಹ ಏನು, ಏನ್ ಹುಮ್ಮಸ್ ಬಂತು ಹಾಕಕ್ಕೆ ಅಂತ ತಿಳ್ಕೊಬೋದಾ? ನಮ್ಮ ಮನೆಯಲ್ಲಿ ಇವ್ರ ಮನೆಯಲ್ಲಿ ಯಾವ್ದು ಸಂಗೀತ ಬ್ಯಾಕ್ ಗ್ರೌಂಡ್ ಏನಿಲ್ಲ. ಜಸ್ಟ್ ಲವ್ ಮ್ಯೂಸಿಕ್. ಸೊ ನಮ್ಮ ಮನೆಯಲ್ಲಿ ವಿ ಕೀಪ್ ಹಿಯರಿಂಗ್ ಮ್ಯೂಸಿಕ್. ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಆಗ್ಲಿ, ಆತರ ಕನ್ನಡದ ಸಾಂಗ್ಸ್ ಆಗ್ಲಿ, ಆತರ ಸುಮ್ಮನೆ ಕೇಳ್ತಾ ಇರ್ತಿದ್ವಿ. ಸೊ ದಟ್ ಮೇಡ್ ಹಿಮ್ ಲಿಸನ್. ಬೇಸಿಕಲಿ ಅವನು ಕೇಳ್ತಾ ಈ ಪಿಕ್ಡ್ ಅಪ್. ಅಂಡ್ ಡೆಫಿನೆಟ್ಲಿ ಅಪ್ಪು ಸಾಂಗ್ಸ್ ತುಂಬಾ ಇಷ್ಟ ಕೇಳ್ತಾ ಇದ್ವಿ ನಾವು. ವಿ ಆರ್ ಬಿಗ್ ಫ್ಯಾನ್ಸ್ ಆಫ್ ಅಪ್ಪು. ಸೊ ಅಪ್ಪು ಯೂಟ್ಯೂಬ್ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದಾಗ ಈ ಜಸ್ಟ್ ಸ್ಟಾರ್ಟೆಡ್ ಲೈಕಿಂಗ್ ಅಪ್ಪು ಸಾಂಗ್ಸ್. ಸೊ ಇನಿಷಿಯಲಿ ಅವನು ಅಪ್ಪು ಸಾಂಗ್ಸ್ ಎಲ್ಲ ಹಾಡ್ತಾ ದೆನ್ ಈ ಪಿಕ್ಡ್ ಅಪ್ ಕನ್ನಡ. ಸೊ ನಮಗೆ ಫಂಡಮೆಂಟಲಿ ಪ್ರಾಬ್ಲಮ್ ಇದ್ದಿದ್ದು, ದೇರ್ ಇಸ್ ಅ ವೇ ಟು ಟೀಚ್ ಕನ್ನಡ. ಸೊ ಕನ್ನಡ ಪಿಕಪ್ ಮಾಡ್ಬೇಕಂದ್ರೆ ಕನ್ನಡ ಸಾಂಗ್ಸ್ ಆರ್ ವೇ ಮೀನ್ಸ್ ಟು ಟೀಚ್ ಕನ್ನಡ ಆಲ್ಸೋ. ಮಾಡ್ತಾ ದೆನ್ ಈ ಸ್ಟಾರ್ಟೆಡ್ ಲರ್ನಿಂಗ್ ಕನ್ನಡ ಅದ್ರ ಥ್ರೂನೆ. ದೆನ್ ವಿ ರಿಯಲೈಸ್ಡ್ ಓಕೆ ಹಿ ಹ್ಯಾಸ್ ನ್ಯಾಕ್ ಟು ಪಿಕಪ್ ಸಾಂಗ್ಸ್ ಅಂತ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಬೋತ್ ಆಫ್ ಅಸ್ ಇಬ್ರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ಅವನೇ ಹಾಡೋದು ನಮಗೆ ಕರೆಕ್ಟ್ ಹಾಡ್ತಾ ಇದ್ದಾನ ಅಂತಾನು ಗೊತ್ತಾಗಲ್ಲ. ಶಾಸ್ತ್ರೀಯ ಸಂಗೀತ ಬರಕ್ಕೆ ಏನ್ ಕಾರಣ? ಫಿಲಂ ಸಾಂಗ್ ಒಂದ್ ಕಡೆ ಇರುತ್ತೆ, ಶಾಸ್ತ್ರೀಯ ಸಂಗೀತ ಇನ್ನೊಂದ್ ಕಡೆ ಇರುತ್ತೆ. ನಿಮ್ ಮನಸ್ಸಿಗೆ ಏನು ಶಾಸ್ತ್ರೀಯ ಸಂಗೀತ ಹೇಗ್ ಬಂತು? ಯಾಕಂದ್ರೆ ಅದೇ ಸೊ ಯಾವ್ದೇ ಸಾಂಗ್ಗೂ ನನ್ಗೆ ಅರ್ಥ ಆಗಿದ್ದು ಅಂದ್ರೆ ಬೇಸ್ ಬೇಕೇ ಬೇಕು. ಅದು ಕಲ್ತಷ್ಟು ಒಳ್ಳೇದು. ಸೊ ಅವನಿಗೆ ಇನ್ನೂ ಅಂದ್ರೆ ಅವನಿಗೆ ಅದು ಸಂಗೀತ, ರವಿ ಹೇಳಿದಾಗೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಗೆ ವಿಜಯಲಕ್ಷ್ಮಿ ಮ್ಯಾಮ್ ಜೊತೆ ಸ್ಟಾರ್ಟ್ ಮಾಡ್ಸಿದ್ವಿ. ವಿಜಯಲಕ್ಷ್ಮಿ ಮ್ಯಾಮ್ ಹಿಂದೂಸ್ತಾನಿ ಹೇಳ್ಕೊಡ್ತಾ ಇದ್ರು. ಅಂಡ್ ಅವರು ಅವನಿಗೆ ತುಂಬಾನೇ ಎನ್ಕರೇಜ್ ಮಾಡ್ತಾ ಇದ್ರು. ಲೈಕ್ ಶೀಸ್ ಲೈಕ್ ಅವನಿಗೆ ಸಂಗೀತ ಜ್ಞಾನ ಇದೆ, ಸ್ವರಗಳು ಗೊತ್ತಾಗತ್ತೆ. ಸೊ ಶೋ ಅದೆಲ್ಲ ನಾವು ಯೋಚನೆ ಮಾಡಿಲ್ಲ. ಸೊ ಮೇನ್ ರೀಸನ್ ಇಸ್ ಕನ್ನಡ ಕಲಿಬೇಕು, ಕನ್ನಡ ಜೊತೆ ಟಚ್ ಅಲ್ಲಿ ಇರ್ಬೇಕು. ಸೊ ಅದೊಂದೇ ಮೀಡಿಯಂ ಐ ಥಾಟ್. ಅಟ್ಲೀಸ್ಟ್ ಮನೇಲಿ ನಾವು ಇಬ್ರು ತುಂಬಾ ಸಾಂಗ್ಸ್ ಕೇಳ್ತೀವಿ. ಸೊ ಕಲಿತಾನೆ ಇದ್ದ. ಬಟ್ ಆ ಟೈಮಲ್ಲೂ ನನ್ಗೆ ಹಿಂದೂಸ್ತಾನಿ ಅಂತಲೂ ಸುಮ್ಮನೆ ಕಲಿತಾ ಇದ್ದಿದ್ದ ಅವಾಗ್ಲೂ. ಮೇನ್ ಅವ್ನ್ ಕನ್ನಡದ ಟಚ್ ಇರ್ಬೇಕು ಅಂತ. ಅಂಡ್ ದೆನ್ 7 years ಇದ್ದಾಗ ಶೋ ಹ್ಯಾಪನ್. ಅಲ್ಲಿ ತುಂಬಾ ಜನ ಮೆಂಟರ್ಸ್ ಅವನಿಗೆ ಸಂಗೀತ ಜ್ಞಾನ ಇದೆ, ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ವರಗಳು, ಎಲ್ಲ ಜ್ಞಾನ ತುಂಬಾ ಚೆನ್ನಾಗಿದೆ, ನಿಲ್ಲಿಸ್ಬೇಡಿ ಅಂತ ಎಲ್ಲರೂ ಹೇಳಿದ್ರು. ಸೊ ಆವಾಗ ನಾನು ಯಾರ ಜೊತೆ ಕಲಿಸ್ಬೋದು ಅಂತ ಯೋಚನೆ ಮಾಡಿದಾಗ ಹೀಗೆ ಬೆಳ್ಳಾರಿ ಸರ್ ಅವ್ರ ಬಗ್ಗೆನೂ ಗೊತ್ತಾಯ್ತು. ಸೊ ನಾನು ಮೈಸೂರಿಗೆ ಕರ್ಕೊಂಡೋಗಿ ಅವ್ರ ಜೊತೆ ಅವ್ರನ್ನ ಭೇಟಿ ಮಾಡಿಸಿ ಅವರು ಅದೇ ಅವ್ನ ನೋಡಿದೀನಿ ಎಲ್ಲ ಅಂತ ಹೇಳಿ ಅವ್ನ ಈಸ್ ಟೀಚಿಂಗ್ ಹಿಮ್. ಈ ಸರೆಗಮಪ ಹೆಂಗೆ ಬಂತು? ಇದು ಯಾವ ಸನ್ನಿವೇಶದಲ್ಲಿ ಬಂತು ಸರೆಗಮಪ? ಅದು ಪ್ರೋತ್ಸಾಹ ಹೆಂಗ್ ಸಿಕ್ತು ಸರೆಗಮಪ ಹೋಗಕ್ಕೆ? ಅದಕ್ಕೂ ನಾವು ವಿಜಯಲಕ್ಷ್ಮಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ನಾವು ಬ್ಯಾಂಗ್ಳೂರ್ ಹೋದಾಗ ಈ ಸಾರೆಗಾಮಪ್ಪ ಈ ತರ US ಗೆ ಬರ್ತಾ ಇದೆ ಅಂತ ಅವ್ರಿಗಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂದಿತ್ತು ಅನ್ಸುತ್ತೆ. ಸೊ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಅವರು ತುಂಬಾ ಎನ್ಕರೇಜ್ ಮಾಡಿದ್ರು. ಶಿ ಸೆಡ್ ವಿರಾಟ್ಗೆ ಇದಿದೆ ಅಂದ್ರೆ ಶಿ ವಾಸ್ ಡೂಯಿಂಗ್ ಇಟ್ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. ಸೊ ಸಬ್ಮಿಟ್ ಮಾಡಿ ಅಂತ. ಆ ಟೈಮಲ್ಲಿ ನಿಮಗಿದ್ದು ಈಗ ಲೋಕಲ್ ಬರ್ತಾರಲ್ಲ ಸಾರೆಗಾಮಪ ಎಡಿಷನ್ಸ್ ಕಮ್ಸ್ ಟು US ಆಲ್ಸೋ. ಸೊ ಆ ತರ ಏನೋ ಬರ್ತಾ ಇದಾರೆ ಇನ್ ಎ ಸ್ಮಾಲರ್ ಸ್ಕೇಲ್. ಸೊ ಸುಮ್ಮನೆ ಸಬ್ಮಿಟ್ ಮಾಡೋಣ ಅಂತ ಇವ್ದು ಏನ್ ಸಣ್ಣ ವಯಸ್ಸಲ್ಲಿ ಹಾಡಿದ ವಿಡಿಯೋಸ್ ಇತ್ತು ಆ ವಿಡಿಯೋಸ್ ಎಲ್ಲ ನಾನು ಸಬ್ಮಿಟ್ ಮಾಡಿದ್ದೆ. ಬಟ್ ಯಾವಾಗ ಸೆಲೆಕ್ಷನ್ ಆಗಿದೆ ಅಂತ ಮೆಸೇಜ್ ಬಂತು, ಅವ್ರು ಯಾವಾಗ ನನಗೆ ಕಾಲ್ ಮಾಡಿದ್ರು ಅವಾಗ್ಲೇ ಗೊತ್ತಾಗಿದ್ದು ಅದು ಆಕ್ಚುಲ್ ಸೀಸನ್ ಆಫ್ 20ಗೆ ಅವ್ರು ಕಾಲ್ ಮಾಡ್ತಾ ಇದಾರೆ ಅಂತ. ಸೊ ಹಾಗಾಗಿ ದಿಸ್ ವಾಸ್ ಸಮಥಿಂಗ್ ನಾವು ಪ್ಲಾನ್ ಮಾಡಿದ್ದಲ್ಲ, ಇಟ್ ಜಸ್ಟ್ ಕೇಮ್ ಅನ್ಎಕ್ಸ್ಪೆಕ್ಟೆಡ್.
ಮುಂದಕ್ಕೆ ಏನು ಅವನ ಜರ್ನಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾವ ರೀತಿ ತಗೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಮುಂದಿನ ಜರ್ನಿ ಅವನದು? Honestly, ನನಗೆ ಭಾಳ ಡ್ರೀಮ್ಸ್ ಇದೆ. I want him to one day at least be on the American Idol or like America's Got Talent ಅಲ್ಲಿ ಹೋಗ್ಬಿಟ್ಟು. And sometimes I dream, I'm not just exaggerate ಮಾಡ್ತಾ ಇಲ್ಲ, but I've always felt like he has to go and like, you know, when I'm like, okay, he'll get selected, but he has to kind of say that ಇದು Karnataka, Kannada. One day he'll sing Kannada song on that stage, and I've always been like manifesting to that day. So I hope to see him achieve greater things and do something good in music. So ಅದಕ್ಕೋಸ್ಕರ ಏನೇನ್ ಮಾಡ್ಬೋದು. ಈಗ ನೀನು ಯಾವ ಗ್ರೇಡ್ ಅಲ್ಲಿ ಇದೆಯಾ? ನಾನು 4th grade ಅಲ್ಲಿ ಇದ್ದೀನಿ. ನಿನಗೆ ಈ ಮ್ಯೂಸಿಕ್ ಅಲ್ಲಿ ಯಾವಾಗ್ಲಾದ್ರು ಜೂನಿಯರ್ ಎಕ್ಸಾಮ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಆಸೆ ಇದೆ. ಒಂದ್ಸಲ ಮಾಡಿದ್ದೀನಿ, ಪಾಸ್ ಆದೆ ಹಿಂದೂಸ್ತಾನಿದಲ್ಲಿ. ಓ ವೆರಿ ನೈಸ್. ಯಾವ ಸ್ಕೂಲಿಂದ ಮಾಡಿದೆ? ಕಲಾಸೂರ್ ಅಕಾಡೆಮಿ ಅಂತ, ಅಮೆರಿಕಾ, US ಬೇಸ್ಡ್, ಇಂಡಿಯಾ ಬೇಸ್ಡ್. ವಿಜಯಲಕ್ಷ್ಮಿ ಟೀಚರ್ ಇದ್ರಲ್ಲ, ಅವ್ರ ಅಕಾಡೆಮಿ. ಓ ಫ್ಯಾಂಟಾಸ್ಟಿಕ್. ಈಗ ನೆಕ್ಸ್ಟ್ ಸೀನಿಯರ್ ಯಾವಾಗ ತಗೊಂತೀಯ? ಸೀನಿಯರ್ ಏನು ಗೊತ್ತಿಲ್ಲ, ಇನ್ನು ಪ್ರಾಕ್ಟೀಸ್ ಬೇಕು. ಓಕೆ, ಈಗ ನೀನೊಂದು ಪ್ರಶ್ನೆ ಕೇಳ್ತೀನಿ. ಕರ್ನಾಟಕ ಸಂಗೀತಕ್ಕೂ ಹಿಂದೂಸ್ತಾನಿ ಸಂಗೀತಕ್ಕೂ ಏನ್ ವ್ಯತ್ಯಾಸ ನೋಡಿದ್ಯಾ? ನಿನಗೆ ಯಾವುದು ಈಸಿ ಅನಿಸ್ತು, ಯಾವ್ದು ಕಷ್ಟ ಅನಿಸ್ತು? ಡಿಫ್ರೆನ್ಸ್ ಏನ್ ಡಿಫ್ರೆನ್ಸ್ ಇದೆ ಎರಡರಲ್ಲಿ? ಯಾವ್ದು ಈಸಿ ಇದೆ? ಮೋರ್ ದನ್ ದ ಡಿಫರೆನ್ಸ್, ವಿಚ್ ಒನ್ ಡು ಯು ಫೀಲ್ ಇಸ್ ಟಫರ್? Sometimes it depends. Sometimes Hindustani is so difficult ಅನ್ಸುತ್ತೆ, sometimes Carnatic ತುಂಬಾ ಅನ್ಸುತ್ತೆ. What is the Kalyani equivalent in Hindustani? Yaman. Very nice, fantastic. ಅದೇನೆ ನಾನು ಇವಾಗ ಹಿಂದೂಸ್ತಾನಿದಲ್ಲಿ ಮಾತಾಡೋದು. ಹೌದಾ? ಯಾವ್ದು ಏನ್ ಹೇಳ್ಕೊಡ್ತಾ ಇದಾರೆ ಈಗ ಯಮನ್ ನಲ್ಲಿ? ವಾಟ್ ಆರ್ ದೇ ಟೀಚಿಂಗ್ ಯು ಇನ್ ಯಮನ್ ರೈಟ್ ನೌ? ಸ್ವರಮಾಲಿಕಾ ಮತ್ತೆ ಲಕ್ಷಣ ಗೀತೆ ಮಾಡ್ತಾ ಇದ್ದೀನಿ. ಹೌದಾ? ಯಾವತ್ತಾದ್ರೂ ತಬಲಾ ಜೊತೆ ನೀನು ಹಾಡಿದ್ಯಾ? ತಬಲಾ ಜೊತೆ ಮಾಡಿದ್ದೀನಿ, ಬಟ್ ಇವಾಗ ಅಷ್ಟು ಮಾಡಲ್ಲ. ಓಕೆ, ನಿಮಗೆ ಇದು ಖುಷಿ ಆಗಿದೆ ಅನ್ಸುತ್ತೆ ಈ ಪ್ರಶಸ್ತಿ ಬಂದು. ಸೊ ಈ ಪ್ರಶಸ್ತಿ ನಮಗೇನಂದ್ರೆ ನಾವು ಮುಂದಿನ ಪೀಳಿಗೆಗೆ ಹೇಗೆ ತಗೊಂಡು ಹೋಗ್ಬೇಕು ಅಂತ ನಮಗೆ ಆಸೆ. ಇದು ಪ್ರತಿ ಸಂಗೀತಗಾರನಿಗೂ ಪ್ರತಿ ಸಂಸ್ಥೆಗೂ ಮಾಡಬೇಕು ಅಂತ ಆಸೆ. ನಾವು ಒಂದೇ ಒಂದು ಹೇಳೋದೇನಂದ್ರೆ, ನಾವು ಆದಷ್ಟು ಪ್ರೋತ್ಸಾಹ ಕೊಡೋಣ. ತುಂಬಾ ಚೆನ್ನಾಗಿ ಕಲಿತಾ ಇದ್ದಾನೆ, ಅವನ ಜ್ಞಾನ ತುಂಬಾ ಚೆನ್ನಾಗಿದೆ. ಅವನು ಮೇಳಕರ್ತದಿಂದ ಹಿಡಿದು ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಹೊಂದಾಣಿಕೆ ಹೇಗಿದೆ ಅಂತ ಹೇಳುವಷ್ಟು ಜ್ಞಾನ ಶಕ್ತಿ ಇದೆ. ಅಂದ್ರೆ ಇದನ್ನ ದಯವಿಟ್ಟು ಎಷ್ಟು ವರ್ಷ ಆಗುತ್ತೋ ಅಷ್ಟು ಮುಂದುವರಿಸಿ. ನಾವು ನಮ್ಮ ಕೈಲಾಗಿದ್ದು ನಾವು ವಿ ವಿಲ್ ಲರ್ನ್ ಫ್ರಮ್ ಹಿಮ್, ವಿ ವಿಲ್ ಟೀಚ್ ಹಿಮ್. ಯಾಕೆಂದ್ರೆ ಇದು ಸಂಗೀತದಲ್ಲಿ ಇಷ್ಟು ವರ್ಷ ಇದ್ರೂ ನಾವಿನ್ನೂ 0.00001% ಕಲ್ತಿದೀವಿ ಅನ್ಸುತ್ತೆ. ದಯವಿಟ್ಟು ನಿಲ್ಲಿಸ್ಬೇಡಿ. ಈ ವಿದ್ಯೆನ ಎಷ್ಟು ವರ್ಷ ಬೇಕಾದ್ರೂ ಕಲಿಸಿ. ಈ ಮುಂದಿನ ಪೀಳಿಗೆ ಮುಂದಕ್ಕೆ ಬರ್ಬೇಕು. ಈಗ ಹಳಬರದೆಲ್ಲ ಟೈಮ್ ಆಗ್ತಾ ಬಂತು ಅಂದ್ರೆ ಇನ್ನೆಷ್ಟು ದಿನ ಅಂತ ಹಾಡ್ತಾರ ಅವ್ರು. ಸೊ ನಿಮ್ಮ ಕೊನೆ ಅನಿಸಿಕೆ ಏನಾದ್ರು ಇದ್ರೆ ನೀವು ತಂದೆ ತಾಯಿಯಾಗಿ ಹೇಳಕ್ ಬಹಳ ಇಷ್ಟಪಡ್ತೀರಾ ಅಂದ್ರೆ ದಯವಿಟ್ಟು ಹೇಳಿ. ಖಡಕ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈ ತರ ಅವಾರ್ಡ್ಸ್ ಮಾಡಿ ಈ ತರ ಎನ್ಕರೇಜ್ ಮಾಡಿದ್ರೆ ಡೆಫಿನೆಟ್ಲಿ ಮಾರಲ್ ಬೂಸ್ಟರ್. ಯಂಗ್ಸ್ಟರ್ಸ್ ಏನೇ ಆಗ್ಲಿ, ಕನ್ನಡಕ್ಕೋಸ್ಕರ ಯಾರೇ ಏನೇ ಹೋರಾಟ ಮಾಡಿದ್ರು ಈ ತರ ಅವಾರ್ಡ್ಸ್ ಎಲ್ಲ ಇದ್ರೆ ಇಟ್ಸ್ ಬಿಗ್ ಎನ್ಕರೇಜ್ಮೆಂಟ್. ಸೊ ಡೆಫಿನೆಟ್ಲಿ ಬಿಗ್ ಥ್ಯಾಂಕ್ಸ್ ಟು ಖಡಕ್ ಸಂಸ್ಥೆ, ನಿಮಗೂ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಟೈಮ್. ಇಲ್ಲ ಅಬ್ಸಲ್ಯೂಟ್ಲಿ ಮಕ್ಳಿಗೆ ಪ್ರೋತ್ಸಾಹ ನೀಡಬೇಕು. ನನ್ನ ಮಗಳಿಗೂ ಹೇಳೋದಷ್ಟೇ, ನಮ್ಮ ಕೈಲಾಗಿದ್ದ ಇಷ್ಟನ ನಾವು ಸಹಾಯ ಮಾಡ್ತೀವಿ, ತಳ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ನೀವು ಮುಂದಕ್ಕೆ ಹೇಗೆ ತಗೊಂಡು ಹೋಗ್ತೀರಾ ಅನ್ನೋದು ಅದು ನಿಮ್ಮಲ್ಲಿ ಆ ಚೇತನ ಬಂದು ನೀವು ಮಾಡಬೇಕು ಅನ್ನೋದೇ ನಮ್ಗೆ ಆಸೆ. ತುಂಬಾ ಧನ್ಯವಾದಗಳು ರವಿಕಿರಣ್ ಅಂಡ್ ವಿದ್ಯಾ. ವಿರಾಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. We would love to see you on the 15th and your presence is very much needed. Please bring your parents, please come. ಇನ್ ಯಾರಾದ್ರೂ ಇದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ದಯವಿಟ್ಟು ಕರ್ಕೊಂಬನ್ನಿ. ಇದನ್ನ ಹೇಳ್ಬೇಡಿ, ಕರ್ಕೊಂಬನ್ನಿ. ಎಲ್ರಿಗೂ ಸರ್ಪ್ರೈಸ್ ಇರಲಿ. ಅದು ಸರ್ಪ್ರೈಸ್ ಎಲಿಮೆಂಟ್ ಆವತ್ತು ಅಂತ ನಮ್ಗೆ ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. You are well deserved. Continue to practice. Don't miss practice. And listen to as many recordings as possible. Every recording has a learning. Do that and you will rock. Thank you, sir. Thank you so much. It is such a pleasure. Thank you. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋ, ಬಾನದಾರಿಯಲ್ಲಿ
ಕನ್ನಡ ಕಂಚಿನ ತರ ಇದೆ. ವೆಲ್ಕಮ್ ಟು ಸರೆಗಮ್ಮಪ್ಪ. ಯಾವ ಊರು ನಿಮ್ದು? ಟೆಕ್ಸಸ್ USA. ಇದು ಹಾಡು ಯಾರ್ದು ಅಂತ ಗೊತ್ತಾ ನಿಂಗೆ? ಪುನೀತ್ ರಾಜ್ಕುಮಾರ್. ಕನ್ನಡ ಡೈಲಾಗ್ ಬರುತ್ತೇನೋ? ಪಟಾಕಿ ಯಾವ ಬಂದೇ ಆಗಲಿ ಅಚ್ಚೋರ್ ನಾವಾಗಿರ್ಬೇಕು.